ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ. ಧರ್ಮಸ್ಥಳ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ಪ್ರಕರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಸರ್ಕಾರ ಕೂಡ ನಿರ್ಧರಿಸಿದೆ. ಸದ್ಯ ಹಿರಿಯ IPS ಅಧಿಕಾರಿಗಳಾದ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ. IPS ಅಧಿಕಾರಿಗಳಾದ MN ಅನುಚೇತ್, ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ಕೂಡ ಈ ತನಿಖಾ ತಂಡದಲ್ಲಿದ್ದಾರೆ. ಆದಷ್ಟು ಬೇಗ ತನಿಖೆ ಮುಗಿಸಿ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ. ಕಳೆದ ಜೂನ್ 22ರಂದು ವಕೀಲರಾದ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದನ್ನು ಹಂಚಿಕೊಂಡಿದ್ರು. ವ್ಯಕ್ತಿಯೊಬ್ಬ ಶವ ಹೂತಿಟ್ಟ ಪ್ರಕರಣದ ಮಾಹಿತಿಯನ್ನು ಬಹಿರಂಗಗೊಳಿಸಿದ್ರು. ಅನಾಮಿಕ ವ್ಯಕ್ತಿಯೊಬ್ಬ ಯಾರದ್ದೋ ಒತ್ತಡಕ್ಕೆ ಹೆದರಿ ನೂರಾರು ಶವ ವಿಲೇವಾರಿ ಮಾಡಿದ್ದೇನೆ ಎನ್ನಲಾದ ಸುದ್ದಿಯು ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಅಲ್ಲದೆ ಅತ್ತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಏನು ತಲೆಬುರುಡೆಯನ್ನು ಕೂಡ ತಂದು ಕೊಟ್ಟಿದ್ದಾನೆ ಆರೋಪಿ. ಏನು ಈಗ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ ಅನಾಮಿಕ ವ್ಯಕ್ತಿ, ಆ ವ್ಯಕ್ತಿ. ಇನ್ನು ಇದಾದ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಇದನ್ನು ಇಷ್ಟಕ್ಕೆ ಬಿಡದ ಅನಾಮಿಕ ಜುಲೈ 3ರಂದು ವಕೀಲರ ಸಹಾಯದೊಂದಿಗೆ ದಕ್ಷಿಣ ಕನ್ನಡದ SP-ಗೂ ಕೂಡ ದೂರು ಕೊಟ್ಟಿದ್ದಾರೆ. ಅದರಲ್ಲಿ ಭಯಾನಕ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಇದಲ್ಲದೆ ನ್ಯಾಯಾಧೀಶರ ಮುಂದೆ ಕೂಡ BNSS ಸೆಕ್ಷನ್ IPC ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿ ನಂತರ ಪ್ರಕರಣ ಇನ್ನಷ್ಟು ಕಾವೇರತೊಡಗಿದೆ. ಎಲ್ಲೆಡೆ ಶವ ಹೂತಿಟ್ಟ ವಿಚಾರವೇ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಕೆಲ ಹಿರಿಯ ವಕೀಲರು ಹಾಗೂ ನಿವೃತ್ತ ನ್ಯಾಯಾಧೀಶರು ಕೂಡ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಖುದ್ದು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಅದರಂತೆ ಸರ್ಕಾರ SITಯನ್ನು ಕೂಡ ರಚಿಸಿದೆ. ಹೂತಿಟ್ಟ ಹತ್ಯಾಕಾಂಡ ನಿಜವ, ಕಳಂಕಗಳ ಕರಾಳ ಕಥೆಗಳ ನಿಜಕ್ಕೂ ಕೂಡ ಇನ್ನೂ ಒಂದಷ್ಟು ಜನರಲ್ಲಿ ಚಿಂತೆಗೀಡು ಮಾಡುವಂತೆ ಮಾಡಿದೆ. ನೇತ್ರಾವತಿ ತೀರದ ಭಯಾನಕ ಕಥೆಯ ವಾಸ್ತವತೆ ಏನಿರಬಹುದು, ಈ ಎಲ್ಲದಕ್ಕೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತಾ ಈ SIT ತಂಡದಿಂದ ಅನ್ನೋದು ರಾಜ್ಯದ ಜನತೆಯ ಒಂದು ದೃಷ್ಟಿಕೋನ. ಶೀಘ್ರವಾಗಿ ಮಾಡ್ತಾರೆ ಅವರು. ಟರ್ಮ್ ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ. ಅದನ್ನ ಬೇಗ ಮಾಡಿ ವರದಿ ಕೊಡಿ ಅಂತೇಳಿ DG ಅವರಿಗೆ ಡೆವಲಪ್ಮೆಂಟ್ಸ್ ಅನ್ನ ಪ್ರತಿ ಬಾರಿನೂ DG ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ವಿ, DG ಆಮೇಲೆ ಸರ್ಕಾರಕ್ಕೆ ಆನಂತರ ವರದಿಯನ್ನು ಕೊಡ್ತಾರೆ. ಸೌಜನ್ಯ ಪ್ರಕರಣದ್ದು ಏನಾದರೂ ಇದು ವ್ಯಾಪ್ತಿ ಇಲ್ಲ. ನಮ್ಗೆ ಈಗ ಟರ್ಮ್ಸ್ ಆಫ್ ರೆಫರೆನ್ಸ್ ಇರೋದು ಈಗ ಅವ್ರೇನು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ, ಅಷ್ಟು ಬಿಟ್ರೆ ಬೇರೆ ಅಲ್ಲಿ ತಲೆಬುರುಡೆ ಅನ್ನುವಂಥದ್ದು ಯಾರೊಬ್ರು ಗೊತ್ತಿಲ್ಲ. ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ, ತಲೆಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ. ಸರ್, ಅದು 164 ಹೇಳಿಕೆ ಮೇಲೆ ಇದೆಲ್ಲ ತನಿಖೆಗೆ ಆದೇಶ ಆಗಿರೋದ ಹೇಗೆ? ಅಲ್ಲ, ಅಲ್ಲಿ ಕಂಪ್ಲೇಂಟ್ ಏನ್ ಬಂದಿದೆ, ಕಂಪ್ಲೇಂಟ್ ಇದೆಯಲ್ವಾ, ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ, ಮತ್ತೆ ಅವರು ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು. ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ತನಿಖೆ ಯಾವ ಒತ್ತಡಕ್ಕೆ ಮಣಿಯೋದು, ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋಂಥ ಉದ್ದೇಶದಿಂದನೇ ಮಾಡಿರುವಂಥದ್ದು. ಬಿಜೆಪಿ ಕೂಡ ಇದನ್ನ ಸರ್ ಧರ್ಮ ರಾಜಕಾರಣವನ್ನು ಬೆರೆಸ್ತಾ ಇದೆ ಸರ್. ಇದರಲ್ಲಿ ಎಡಪಂಥೀಯರ ನೋಡೋಣ, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ SIT ಮಾಡಿದ್ದೇವೆ, ತನಿಖೆ ಪ್ರಾರಂಭ ಆಗುತ್ತೆ, ತನಿಖೆ ವರದಿ ಬರಲಿ, ಆಮೇಲಿಂದ ರಾಜಕಾರಣ ಅದರಲ್ಲಿ ಏನಾದರೂ ಯಾವುದಾದ್ರೂ ರಾಜಕಾರಣ ನೀವು ಹೇಳ್ದಂಗೆ ಅವರು ಇದ್ದಾರೆ ಇವರಿದ್ದಾರೆ ನನಗಿನ್ನ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ನಾನು ಏನಂತ ತಿಳ್ಕೊಳ್ತೀನಿ, ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ. ಎಲ್ಲ ವಿಚಾರಕ್ಕೂ ನಾವು ಬಾಯ ಹಾಕೋದು ನಮಗೂ ಸೂಕ್ತ ಅಲ್ಲ. ಏನು ಸರ್ಕಾರ ಏನು ಮಾಡಿದ್ವಿ ಅದನ್ನು ನಿನ್ನೆ ಮೈಸೂರು ಕಾರ್ಯಕ್ರಮದ ತಾವು ಬೇಗ ಹೋದ ವಿಚಾರವನ್ನೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಮನೇಲಿ ಹೋಗಿರೋರಿಗೆ ನಿದ್ರೆ ಮಾಡ್ತಿರೋರಿಗೆಲ್ಲ ನಾನು ವೆಲ್ಕಮ್ ಮಾಡೋಕ್ಕಾಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಡಿಫ್ರೆನ್ಸ್ ಇದೆ, ಅದನ್ನ ತೋರಿಸ್ಕೊತಾ ಇದ್ದಾರೆ ಅನ್ನುವಂಥ. ಎಲ್ಲದಕ್ಕೂ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮುಖ್ಯಮಂತ್ರಿ ಮುಂದೆನೂ ಉತ್ತರ ಕೊಟ್ಟಿದ್ದಾರೆ, ಇವತ್ತು ಉತ್ತರ ಸರ್, ನಾಳೆ ಕನಕಪುರದಲ್ಲಿ ಜನಸ್ಪಂದನ 2 ದಿನ ಕಂಟಿನ್ಯೂಷನ್ ಮಾಡ್ತೀವಿ. ಕ್ಷೇತ್ರದ ಜನಕ್ಕೆ ಅವರು ಪಾಪ ಬಂದಾಗ ನನಗೆ ಟೈಮ್ ಕೊಡೋಕ್ಕಾಗಲ್ಲ, ಬೇರೆ ಒತ್ತಡ. ಅದಕ್ಕೆ 2 ದಿನ ಅಲ್ಲೇ ಇದ್ದು
ಕ್ಷೇತ್ರದ ಜನತೆ ಕೆಲಸ ಅಟೆಂಡ್ ಮಾಡೋಕ್ಕೋಸ್ಕರ ಅಲ್ಲಿ ಸರ್ ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ 2 ದಿನ ಮೀಸಲಿಟ್ಟಿದ್ದಾರೆ ಸರ್ ಕರ್ಮ. ತಾವೇನಾದ್ರೂ ಶಾಸಕರ ಸಮಸ್ಯೆ ಆಲಿಸಲಿಕ್ಕೆ ನಿಗದಿ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ DCM ಎರಡು ಕೂಡ ಸರ್? ನನಗೆ ದಿನ ಬರ್ತಾರೆ, ದಿನ ಮೀಸಲಾಗಿಟ್ಟಿಲ್ಲ, ದಿನ ಬರ್ತಾರೆ, ದಿನ ಮಾತಾಡ್ತಾರೆ. ಸರ್ ಖರ್ಗೆ ಅವರು ಹುಟ್ಟುಹಬ್ಬ ಸರ್ ನಾಳೆ. ನೋಡಿ, ಎಷ್ಟು ದಿವಸ ಅಂತ ಮುಖ್ಯ ಅಲ್ಲ, ಆದರೆ ಈಗೇನು ಈ ಅನುಮಾನಾಸ್ಪದವಾದಂಥ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಒಂದು SIT ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾ ಇದ್ರು. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನ ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ದರು. ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ಪೂರ್ತಿ ವಿಶ್ವಾಸ ಇತ್ತು. ಅವರೇ ತನಿಖೆ ಮಾಡಿ ಇದನ್ನು ಸತ್ಯತೆಗಳನ್ನು ಹೊರಗೆ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ SITನೇ ಆಗಬೇಕು ಅಂತ ಬಹಳ ಒತ್ತಡವನ್ನು ಅವ್ರು ಹಾಕ್ತಾ ಇದ್ರು. ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು, ಗೃಹ ಸಚಿವರು SITಯನ್ನು ಆದೇಶ ಮಾಡಿದ್ದಾರೆ. ಈಗ ಏನು ನಿಜಾಂಶ, ಏನು ಧರ್ಮಸ್ಥಳ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು. ಯಾಕೆಂದರೆ ಅವ್ರು ಹೇಳಿರುವಂಥ 100 ಅಂತ ಹೇಳಿದ್ದಾರೆ, 100 ಜನ ಅಲ್ಲಿ ಕೂತಿದ್ದಾರೆ ಅಂತ. ಅದು ಏನು ವಿಷಯ, ಹೇಗೆ ಏನಾಗಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಅನಾಮಧೇಯ ವ್ಯಕ್ತಿ ಮುಂದೆ ಬಂದಿರುವಂಥದ್ದು ಸರ್. ಅನಾಮಧೇಯ ಭೀಮಾ ಅನ್ನೋರು ಮುಂದೆ ಬಂದು ಅಲ್ಲಿ ನಾನು ಸಾಕ್ಷಿ ಆಗ್ತೀನಿ, ನಾನು ನೋಡಿದ್ದೀನಿ ಅವ್ರನ್ನ ಅಂತ ಹೇಳಿದ್ದಾರೆ. ನೋಡಿ, ಈಗ ನಾವು ಯಾವ ಸಾಕ್ಷಿದಾರರ ಹಿನ್ನೆಲೆ ಏನು ಮತ್ತೆ ಆ ವಿಷಯಕ್ಕೆ ನಾವು ಹೋಗಕ್ಕೆ ಆಗೋದಿಲ್ಲ. ಪೊಲೀಸ್ ಅವರು ತನಿಖೆ ಮಾಡೋರು ಇದನ್ನು ನೋಡಬೇಕಾಗ್ತದೆ. ಮತ್ತು ಅಲ್ಲಿ ಏನು ಸಾಕ್ಷ್ಯಗಳೇನು ಸಿಗ್ತದೆ, ಎವಿಡೆನ್ಸ್ ಏನು ಸಿಗ್ತದೆ ಅಲ್ಲಿ ಹೋದಾಗ ಅದ್ರ ಮೇಲೂ ಕೂಡ ಈಗ 100 ಹೂತು ಹಾಕಿದ್ದು ಅಂತ ಹೇಳಿದ ಮೇಲೆ ಹೂತು ಹಾಕಿರೋ ಸ್ಥಳಕ್ಕೆ ಹೋಗಬೇಕು. ಅಲ್ಲಿರುವಂಥ ಶವದ ಒಂದು ಏನು ಅವಶೇಷಗಳೇನಿರುತ್ತೆ ಅದೆಲ್ಲ ಸಿಗಬೇಕು, ಪಾರ್ಟ್ಸ್ ಎಲ್ಲ ಸಿಗಬೇಕು. ಮತ್ತು ಅದ ನಂತರ ಅದು ಹೇಗೆ ಅವರು ಮರಣ ಆಯಿತು ಅಂತ ಅದನ್ನು ಕೂಡ ಫೊರೆನ್ಸಿಕ್ ಎಲ್ಲ ತನಿಖೆಗಳಾಗಬೇಕು. ಸಾಕಷ್ಟು ಇರ್ತದೆ. ಮತ್ತು ಬೇರೆ ಬೇರೆ ಇನ್ಯಾರಾದರೂ ಮುಂದೆ ಬಂದು ಅವ್ರ ಹತ್ರ ಇರುವಂಥ ಮಾಹಿತಿಗಳನ್ನು ಕೂಡ SITಗೆ ಹಂಚ್ಕೋಬೋದು. ಇದೆಲ್ಲ ನೋಡಬೇಕಾಗ್ತದೆ. ಅದರಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಸೊ ತಿಳ್ಕೊಳ್ಬೇಕು. ಯಾಕಂದರೆ ನಾವು ಸುಮ್ಮನೆ ಯಾರೋ ಒಬ್ಬರ ಮೇಲೆ ಇದನ್ನು ಆರೋಪ ಮಾಡುವಂಥದ್ದಾಗಲಿ ಅಥವಾ ಒಬ್ಬರ ಮೇಲೆ ನಾವು ಈ ಥರ ಮಾಡಿದ್ದು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. SIT ಮೇಲೆ ನಮಗೆ ವಿಶ್ವಾಸ 100ಕ್ಕೆ 100 ಇದೆ. ಖಂಡಿತವಾಗಿಯೂ ನಿಜಾಂಶನ ಹೊರಗೆ ತರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸಮಗ್ರ ತನಿಖೆ ಇದೊಂದಾಗುತ್ತೆ ಅನ್ನೋದು ಇಲ್ಲ, ಸಮಗ್ರ ತನಿಖೆ ತಾನೆ SIT ತನಿಖೆ ಅಂತ ಹೇಳಿದಾಗ ಇವ್ರು ಹೇಳ್ತಾ ಇರುವಂಥದ್ದು ಒಂದು ಶವದ ಬಗ್ಗೆ ಅಥವಾ ಸೌಜನ್ಯ ಪ್ರಕರಣದ ಬಗ್ಗೆ ಅಲ್ಲ. ಅವ್ರು ಹೇಳ್ತಾ ಇರೋದು 100 ಆ ಥರ ಆಗಿದೆ ಅಂತ. ಅದರಿಂದ ಇದು ಅವ್ರು ಹೇಳಿಕೆ ಕೊಟ್ಟ ಮೇಲೆ ಅವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ಒಂದು ಹೇಳಿಕೆಯನ್ನು ಕೊಟ್ಟು ತನಿಖೆ ಪ್ರಾರಂಭ ಮಾಡೋದಕ್ಕೆ ದಕ್ಷಿಣ ಕನ್ನಡ ಪೊಲೀಸ್ ತಯಾರಾಗಿತ್ತು. ಆದರೆ ಅವರು ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು. ಅವ್ರು ಮಾಡಲಿಲ್ಲ. ಅವರು ನಮಗೆ SITನೇ ಆಗಬೇಕು ಅಂತ ಒತ್ತಡವನ್ನು ಹಾಕಿದ್ರು. ಈಗ ಅದಕ್ಕೋಸ್ಕರ ಪೊಲೀಸರು ಇಲ್ಲಿವರೆಗೂ ತನಿಖೆ ಮಾಡೋಕ್ಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಠಾಣೆಗೆ ಬಂದು ಒಂದು ಹೇಳಿಕೆ ಕೊಟ್ಟು ಮುಂದೆ ತನಿಖೆಯನ್ನು ಮುಂದಕ್ಕೆ ತೊಗೊಂಡೋಗ್ಬೋದಾಗಿತ್ತು. ಆದರೆ ಅವರು SITನೇ ಬೇಕು ಅಂತ ಹೇಳಿರೋದ್ರಿಂದ ಈಗ SIT ಆಗಿದೆ. ಅದರ ಪ್ರಕಾರ ನಡೀಲಿ. ಒಳ್ಳೆಯ ಒಬ್ಬ ಅಧಿಕಾರಿ ಮೊಹಂತಿ ಅವರನ್ನು ಅದರ ನಾಯಕತ್ವ ಕೊಟ್ಟಿದ್ದೀವಿ. ಖಂಡಿತವಾಗಿಯೂ ನನಗನ್ಸುತ್ತೆ ಇದರಿಂದ ಏನು ನಿಜಾಂಶ ನಮ್ಗೆ ಹೊರಗೆ ಬರಬೇಕು. ಈಗ ಒಬ್ಬರು ಸತ್ತಿದ್ದರೋ, 2 ಸತ್ತಿದ್ದರೋ, 100 ಸತ್ತಿದ್ದರೋ, ಒಬ್ಬರು ಸತ್ತಿದ್ರು ಕೂಡ ಅಷ್ಟೇ ಹೀನ ಪ್ರಕರಣ. 100 ಸತ್ತಿದ್ದೇನಂತೂ ಅದು ಒಂಥರ ವಿಚಿತ್ರವಾದಂಥ ಒಂದು ಬಹುಶಃ ಇಡೀ ವಿಶ್ವ ಮಟ್ಟದಲ್ಲೇ ದೊಡ್ಡ ಒಂದು ಸುದ್ದಿ. ಈ ಹಿಂದೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ನಡೀತು ಮತ್ತು ತನಿಖೆ ಸಾಕಷ್ಟು ಸಂಶಯವನ್ನು ಹುಟ್ಟುವಂಥ ರೀತಿಯಾಗಿ ತನಿಖಾ ವರದಿಗಳು ಬಂದಿತ್ತು. ಅದಾದ ನಂತರ ನಡೆದಂಥ ಬೆಳವಣಿಗೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ನಡೆಯನ್ನು ಪ್ರಶ್ನೆ ಮಾಡುವಂತೆ ಅಥವಾ ಪ್ರಭಾವಿಗಳನ್ನು ರಕ್ಷಣೆ ಮಾಡುವಂಥ ವಿಧಾನಗಳಿದೆ ಅನ್ನುವಂಥದ್ದನ್ನು ಜನ ಮಾತಾಡಿಕೊಳ್ಳುವಂಗೆ ಆಯಿತು. ಈಗ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಾನಲ್ಲಿ ಸೇವೆ ಮಾಡಿದ್ದೇನೆ, ಅಲ್ಲಿ ಕೆಲಸ ಮಾಡಿದ್ದೇನೆ, ಆ ಧರ್ಮಸ್ಥಳದ ಧರ್ಮಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಅಲ್ಲಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಶವಗಳನ್ನು, ಸುಮಾರು 100 ಶವಗಳನ್ನು, ಅದಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತಿಟ್ಟಿದ್ದೇನೆ. ಅಂದರೆ ನನ್ನ
ಕುಟುಂಬವನ್ನ ಸಾಯಿಸ್ತೀವಿ ಅಥವಾ ನನ್ನನ್ನು ಸಾಯಿಸ್ತೀವಿ ಅಂತ ಬೆದರಿಸುವ ಮೂಲಕ ನನ್ನಿಂದ ಇಂಥದ್ದೊಂದು ಕೆಲಸ ಮಾಡಿಸಿದ್ದಾರೆ. ಇದನ್ನೇನಾದರೂ ನೀನು ಹೊರಗಡೆ ಹೇಳಿದರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಎಂದಿದ್ರು. ಆ ಜೀವ ಭಯದಿಂದ, ಆ ಪ್ರಾಣ ಭಯದಿಂದ ನಾನು ಬೇರೊಂದು ರಾಜ್ಯದಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದೆ. ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಊತಿಟ್ಟಿರುವಂಥ ಶವಗಳನ್ನು ನಿಮಗೆ ತೋರಿಸ್ತೇನೆ. ಅದರ ಹಿಂದೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯ ವಿರುದ್ಧ ನೀವು ಗಂಭೀರ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಏನು ವಕೀಲರ ಸಹಾಯದಿಂದ ಅನಾಮಿಕ ವ್ಯಕ್ತಿಯೊಬ್ಬ ಹೋಗಿ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು ಪೊಲೀಸರಿಗೆ ದೂರು ಕೊಟ್ಟಿತ್ತು. ಪೊಲೀಸರೇ ತನಿಖೆ ಮಾಡ್ತಾರೆ, ಇದನ್ನು SIT ಮಾಡೋದಿಲ್ಲ ಅಂತೇಳಿ CM ನಿನ್ನೆ ಹೇಳಿದ್ರು. ಆದರೆ ದಿಢೀರ್ ಅಂತೇಳಿ ಮತ್ತೆ SITಯನ್ನು ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಮಹಿಳಾ ಆಯೋಗ ಸೇರಿದಂತೆ ಕೆಲವೊಂದಷ್ಟು ನಾಯಕರು, ಏನು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ಬೋದು ಅಥವಾ ಹಿರಿಯ ವಕೀಲರುಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ ವಕೀಲರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟರು. ಇನ್ನು ಸಾರ್ವಜನಿಕವಾಗಿ ಕೂಡ ಬಹಳಷ್ಟು ಚರ್ಚೆಗೆ ಇದು ಗ್ರಾಸವಾಗ್ತಿದ್ದಂಗೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು SITಯನ್ನು ಫಾರ್ಮ್ ಮಾಡಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡುವಂತೆ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆ ಈಗ SIT ಏನು ಕೆಲಸ ಮಾಡುತ್ತೆ, ಯಾವ ರೀತಿ SIT ತನಿಖೆ ಆಗುತ್ತೆ ಅನ್ನೋದು ಕೂಡ ಜನರಿಗೆ ಸಾಕಷ್ಟು ಒಂದು ಕಡೆ ಈ ಪ್ರಕರಣದಲ್ಲಿ ಗಮನ ಸೆಳೆಯುವಂತೆ ಮಾಡಿದೆ. ಸೊ ಒಟ್ಟಾರೆಯಾಗಿ ಧರ್ಮಸ್ಥಳ ಅನ್ನುವಂಥ ಧರ್ಮಕ್ಷೇತ್ರ ಹಲವರಿಗೆ ನಂಬಿಕೆಯ ಕ್ಷೇತ್ರ. ಅಲ್ಲಿ ಆಣೆ, ಪ್ರಮಾಣ ಅಥವಾ ಹರಕೆ ಇಂಥ ಇತ್ಯಾದಿ ವಿಷಯಗಳಿಗೆ ಅಪಾರವಾದ ನಂಬಿಕೆ ಇದೆ. ಅಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಸಾಕಷ್ಟು ಜನರ ಮನೆ ದೇವರು ಕೂಡ. ಸೊ ಈ ನಿಟ್ಟಿನಲ್ಲಿ ಅಲ್ಲಿಗೆ ಬಹಳಷ್ಟು ಕರ್ನಾಟಕದ ಬಹುತೇಕರು ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ಆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ದೇವರಿಗೆ ಕೈ ಮುಗಿತಾರೆ. ಸೊ ಅಂಥ ಜಾಗದಲ್ಲಿ ಇಂಥದ್ದೆಲ್ಲ ನಡೆದಿದೆ ಅಂತಂದರೆ ಇದೊಂದು ದೊಡ್ಡ ಮಟ್ಟದ ಸಂಶಯಾಸ್ಪದವಾದಂಥ ಘಟನೆ. ಸೊ ಹೀಗಾಗಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೂಡ ಕೊಡಲಾಗುತ್ತೆ. 22ನೇ ತಾರೀಕು ಒಂದು ಪತ್ರ ಬರುತ್ತೆ, ವಕೀಲರ ಪತ್ರ. ಅದಾದಮೇಲೆ 4ನೇ ತಾರೀಕು ಅವ್ರು ಹೋಗ್ತಾರೆ, ದೂರು ಕೊಡ್ತಾರೆ. ದೂರು ಕೊಟ್ಟಾದ್ಮೇಲೂ ಕೂಡ ಇವತ್ತು 20ನೇ ತಾರೀಕು ಇಲ್ಲಿವರೆಗೂ ಕೂಡ ಆ ವ್ಯಕ್ತಿಯನ್ನು ಯಾಕೆ ನಾನು ಇಂಥ ಜಾಗದಲ್ಲಿ ಶವ ಊತಿಟ್ಟಿದ್ದೀನಿ ಅಂತ ತೋರಿಸ್ತೀನಿ, ಬಂದು ಆ ಶವಗಳನ್ನು ತನಿಖೆ ಮಾಡಿ ಅಂತ ಹೇಳಿದ್ರು ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅವ್ರ ಮೇಲೆ ಯಾರು ಒತ್ತಡ ಇದೆ, ಯಾಕೆ ಪೊಲೀಸರು ಇಷ್ಟು ಇದಕ್ಕೆ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತಂದಾಗ ಪೊಲೀಸರ ಕಡೆಯಿಂದ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನಮ್ಗೇನು ಅವಕಾಶಗಳಿದೆ ನಾವು ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತೀವಿ ಅಂತ. ಬಟ್ ಕಾನೂನು ಓದಿರುವಂಥ ನಾವುಗಳು ಕೂಡ ಇದ್ದೀವಿ, ನಮಗೂ ಅರ್ಥ ಆಗುತ್ತೆ ನೀವೇನು ಮಾಡ್ತಾ ಇದ್ದೀರಿ ಅಂತ ವಕೀಲರ ವಾದ. ಸೊ ಇದೆಲ್ಲದರ ನಡುವೆ ಈಗ SIT ರಚನೆ ಆಗಿದೆ. SITಯ ಮೂಲಕ ಈಗ ಈ ಪ್ರಕರಣವನ್ನ ತನಿಖೆ ಮಾಡಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾಳೆಯಿಂದ ಈ ಪ್ರಕರಣ ಈ 4ನೇ ತಾರೀಕಿಂದ ಇವತ್ತು 20ನೇ ತಾರೀಕೇನು ಇಲ್ಲಿವರೆಗೂ ನೆಗ್ಲೆಕ್ಟ್ ಆಗಿದೆಯೋ ಆ ನೆಗ್ಲೆಕ್ಟ್ ಆಗಲ್ಲ. ಇನ್ನು ಮೇಲೆ ಈ ಪ್ರಕರಣ ಚುರುಕು ಪಡೆಯುತ್ತೆ, ತಪ್ಪಿತಸ್ಥರು ಯಾರೇ ಇದ್ರೂ ಹೊರಗೆ ಬರ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಒಂದು ವಿಶ್ವಾಸ ಮೂಡ್ತಾ ಇದೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದ ಮೇಲೆ. ಬಟ್ ಮುಂದೆ ಪ್ರೊಸೀಜರ್ಗಳು ಏನು ನಡೆಯುತ್ತೆ ಅನ್ನೋದು ಕೂಡ ಇನ್ನೂ ಬಹಳಷ್ಟು ಜನರಿಗೆ ಒಂದು ರೀತಿಯ ಗೊಂದಲಗಳಿದೆ. SIT ಅಂತಂದರೆ SIT ಫಾರ್ಮ್ ಮಾಡಿದಾಗ SITಗಳು ಈ ಹಿಂದೆ ಹೆಂಗೆ ಮಾಡಿದ್ದಾವೆ ಅಂತ. ಬಟ್ ಬೇರೆ ಬೇರೆ ಪ್ರಕರಣಗಳಿಗೆ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಇಂತಹ ಪ್ರಕರಣಗಳಂತ ಬಂದಾಗ ಗಂಭೀರತೆ ಇದ್ದೇ ಇರುತ್ತೆ. ಪ್ರವೀಣ್, ಸದ್ಯ ಧರ್ಮಸ್ಥಳದ ವಿಚಾರದಲ್ಲಿ ಬಹಳಷ್ಟು ಸುದ್ದಿ ಆಗ್ತಾ ಇತ್ತು. ಆ ಸುದ್ದಿ ಈಗ ಒಂದು ಹಂತಕ್ಕೆ ಸರ್ಕಾರ ಸತ್ಯಾಸತ್ಯತೆಯನ್ನ ಬಯಲಿಗೆ ತಂದೇ ತರ್ತೀವಿ ಅನ್ನುವಂಥ ದೃಢ ಸಂಕಲ್ಪ ಮಾಡಿದಂತೆ ಕಾಣ್ತಾ ಇದೆ SIT ರಚನೆ ಮೂಲಕ. ಮೇಲ್ನೋಟಕ್ಕೆ ಹಂಗ ಅನ್ಸುತ್ತೆ ವಿಜಯ್. ಈ ಹಿಂದೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಈ ಭಾಗದಲ್ಲಿ ಒಂದು ಸಂಚಲನಕ್ಕೆ ನೀವು ಹೇಳಿದ್ರಲ್ಲ, ಸೌಜನ್ಯ ಕೊಲೆ ಪ್ರಕರಣ ಆಗಿತ್ತು. ಆ ಕೊಲೆ ಪ್ರಕರಣವನ್ನು ರಾಜ್ಯದ ಪೊಲೀಸರು ತನಿಖೆ ಮಾಡಿದಾಗ ಇಲ್ಲ ನಮ್ಗೆ ನ್ಯಾಯ ಸಿಗೋ ನಿರೀಕ್ಷೆ ಇಲ್ಲ, CBI ಕೊಡಬೇಕು ಅಂತ ಹೇಳಿದ್ರು. CBI ಅವರು ತನಿಖೆ ನಂತರವೂ ಕೂಡ ಇವತ್ತಿಗೂ ಕೂಡ ಅನೇಕ ಹೋರಾಟಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು ಅಂತ ಅವರ ತಂದೆ ತಾಯಿ ಅನೇಕ ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ. ಇದು ಒಂದು ಭಾಗ. ಬಟ್ SIT ಅವರು ನೀವು ಹೇಳಿದಾಗ ಹೆಂಗ್ ತನಿಖೆ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಕಾಸ್ ಅನೇಕ SITಗಳು ಈ ಹಿಂದೆ ರಚನೆ ಆಗಿದ್ದನ್ನು ನೋಡಿದ್ದೀವಿ. ಅವರು ಯಾವ ರೀತಿಯಾಗಿ ತನಿಖೆ ಮಾಡಿದ್ದಾರೆ, ತನಿಖೆಯ ಇತ್ಯರ್ಥ ಏನಾಗಿದೆ, ಶಿಕ್ಷೆ ಆಗಿದೆಯಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲ. ಇದಕ್ಕೆ ಅವರೇ ಉತ್ತರ ಕೊಡಬೇಕು, ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನ ಬಿಟ್ಟು ಬಿಡೋಣ, ಅದು ತನಿಖೆಯ ಭಾಗಕ್ಕೆ ನಾವು ಹೋಗೋದು ಬೇಡ, ಹೆಂಗಾಗುತ್ತೆ ಅಂತ. ಕಳೆದ ವಾರ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಭೆ ಇತ್ತು ವಿಜಯ್. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಏನೇನ್ ಕಾಮಗಾರಿ ಆಗಿದೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ರು. ಪತ್ರಕರ್ತರು ಅವ್ರಿಗೊಂದು ಪ್ರಶ್ನೆ ಕೇಳಿದ್ರು. ಹಿಂಗೆ ಈ ಹಿಂದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ
ನಾನು 100 ಶವಗಳನ್ನ ದಫನ್ ಮಾಡಿದ್ದೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹೀಗಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ಗ್ರಾಮ ಪಂಚಾಯಿತಿಯವರಾಗಿ ನೀವೇನು ಹೇಳ್ತೀರಿ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹೇಳಿದ್ರು 1980ರಿಂದ 2025 ತನಕ ಧರ್ಮಸ್ಥಳ ಗ್ರಾಮದಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ, ಅವರು ಹೆಂಗೆ ಮೃತಪಟ್ಟಿದ್ದಾರೆ, ಏನೇನಾಗಿತ್ತು ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಬಳಿ ಸವಿವರವಾದಂತಹ ದಾಖಲೆಗಳಿವೆ. ಪ್ರತಿನಿತ್ಯ ಧರ್ಮಸ್ಥಳ ಕ್ಷೇತ್ರಕ್ಕೆ 32,000 ಜನ ಭೇಟಿ ಕೊಡ್ತಾರೆ. ಆ 32,000 ಜನರ ಧಾರ್ಮಿಕ ಭಾವನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಆದರೆ ಯಾರ್ಯಾರು ಹೇಗೆ ಮೃತಪಟ್ಟಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು UID ನಂಬರು, ಅದಾದ ನಂತರ ಪೊಲೀಸ್ ಇಲಾಖೆಯ ಇನ್ಫಾರ್ಮೇಶನ್, ಅದಾದ ನಂತರ ಫ್ರೀಸರ್ ನಲ್ಲಿಟ್ಟು 1 ವಾರಗಳ ನಂತರ ನಾವು ಅದನ್ನ ಕಾನೂನಾತ್ಮಕವಾಗಿ ದಫನ್ ಮಾಡಿದೀವಿ, ಎಲ್ಲವೂ ಕೂಡ ದಾಖಲೆ ಇದೆ ಅನ್ನೋ ಮಾತನ್ನ ಯಾರು ಹೇಳಿದ್ದಾರೆ? ಬಟ್ ಪ್ರವೀಣ್, ಇಲ್ಲಿ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತದ್ದು ಅದೇ ಊರಿನ ಜನರ ಸಾವು ಅಂತ ಹೇಳ್ತಾ ಇಲ್ಲ. ಅನಾಮಿಕ ವ್ಯಕ್ತಿ ಅಲ್ಲ, ನಾನು ಅದೇ ಪ್ರಶ್ನೆ ಬರ್ತಾ ಇದೆ, ಎಲ್ಲಿಂದೋ ಬರ್ತಾ ಇದ್ದೇನೆ ನಾನು. ಅದೇ ಯಾರೋ ಯಾರಿಗೂ ಗೊತ್ತಿರದೆ ಜಾಗದಲ್ಲಿ ದಫನ ಆಗಿದೆ ಅನ್ನುವಂತ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅವರು. ನಾನು ಅದೇ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ ವಿಜಯ್. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಒಂದು ಸೆಂಟೆನ್ಸ್ ಬಳಕೆ ಮಾಡಿದ್ದಾರೆ. 32,000 ಜನ ಧರ್ಮಸ್ಥಳಕ್ಕೆ ಬರ್ತಾರೆ, ಅವರ ಧಾರ್ಮಿಕ ಭಾವನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ ಅಂತ. ಉದಾಹರಣೆಗೆ ಆಗ್ತಾ ಇರುವಂತ ಚರ್ಚೆ ವಿಜಯ್, ಉದಾಹರಣೆಗೆ ಹಿಂದೂಗಳಲ್ಲಿ ಏನ್ ಧಾರ್ಮಿಕ ನಂಬಿಕೆ ಇದೆ? ಕಾಶಿಗೆ ಹೋಗಿ ಮೃತಪಟ್ಟರೆ ನಾವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ. ಅವ್ರು ಹೆಂಗ್ ಸಾಯ್ತಾರೋ ಗೊತ್ತಿಲ್ಲ. ಕಾಶಿಯಲ್ಲಿ ಹೋಗಿ ನಾನು ಮೃತಪಟ್ಟರೆ ನಾನು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋ ಮನೋಭಾವ ಇದೆ. ಆ ಮನೋಭಾವ ಧರ್ಮಸ್ಥಳದಲ್ಲೂ ಇದೆ. ಹರಕೆ, ನೀವು ಹೇಳಿದಾಗೆ ಹರಕೆ ಆಗುತ್ತೆ, ಆಣೆ ಪ್ರಮಾಣಗಳಾಗುತ್ತೆ. ಮಕ್ಕಳಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಮದುವೆ ಆಗ್ಲಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ದಾಂಪತ್ಯ ಕಲಹ ಇದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ರಾಜಕಾರಣಿಗಳು ಆಣೆ ಪ್ರಮಾಣಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹೀಗೆ ಆಗಿರಬಹುದು ಅಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹೇಳ್ತಾ ಇರೋದು. ಅಂದ್ರೆ ಧಾರ್ಮಿಕ ನಂಬಿಕೆಗಳು ಒಬ್ಬರದ್ದು ಹೀಗೂ ಇರಬಹುದು, ಒಬ್ಬರದ್ದು ಹೀಗೂ ಇರಬಹುದು. ಈ ಚರ್ಚೆಗಳಾಗ್ತಾ ಇದೆ. ಒಂದು ಭಾಗದ ಚರ್ಚೆ ಇದು. ಮತ್ತೊಬ್ಬರು ಏನು ಹೇಳ್ತಿದ್ದಾರೆ, ಕೆಲವರ ಮೇಲೆ ಅತ್ಯಾಚಾರ ಮಾಡಿ, ಕೆಲವರ ಮೇಲೆ ದೌರ್ಜನ್ಯ ಮಾಡಿ, ಕೆಲವರನ್ನ ಬಳಸಿಕೊಂಡು, ಕೆಲವರನ್ನ ಬೇರೆ ಬೇರೆ ಕಾರಣಕ್ಕಾಗಿ ಇವರು ಸಾಯಿಸಿದ್ದಾರೆ. ಅದು ಹೊರ ಜಗತ್ತಿಗೆ ಗೊತ್ತಾಗಬಾರದು ಅನ್ನುವ ಕಾರಣಕ್ಕಾಗಿ ಹೀಗೆ ದಫನ ಮಾಡಲಾಗಿದೆ ಅನ್ನುವಂತ ಒಂದು ವಾದ ಕೂಡ ಇದೆ. ಆದರೆ ಯಾರು ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಇದುವರೆಗೂ ಎಲ್ಲಿಯೂ ಕೂಡ ಹೇಳಿಲ್ಲ. XYZ ಪರ್ಸನ್ನೇ ಮಾಡಿದ್ದಾರೆ, XYZ ಇವರೇ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ, ಇದುವರೆಗೂ ಕೂಡ ಇಲ್ಲ. ಅದರ ಬಗ್ಗೆ ತನಿಖೆ ಆಗಬೇಕು, ಯಾರು ಮಾಡಿದ್ದಾರೆ ಅನ್ನೋದು ಒಂದು. ಎರಡನೇ ವಿಚಾರ, ಒಂದು ಕಡೆ ಯಾರು ಈ ಧಾರ್ಮಿಕ ಭಾವನೆಗಳು ಮತ್ತು ಧಾರ್ಮಿಕ ಭಾವನೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಎಲ್ಲರ ನಿಲುವು ಕೂಡ ಒಂದೇ ಆಗಿತ್ತು, SIT ರಚನೆ ಆಗಬೇಕು, ತನಿಖೆ ಆಗಬೇಕು ಅಂತ. ಬಿಕಾಸ್ ಸೌಜನ್ಯ ಪ್ರಕರಣದಲ್ಲಿ ಆ ಪ್ರಕರಣವನ್ನ ಹೇಗೆ ಹದಗೆಡಿಸಿದ್ರು, ಹಳ್ಳ ಹಿಡಿಸಿದ್ರು ಅನ್ನೋದನ್ನ ರಾಜ್ಯದ ಜನ ನೋಡಿದ್ದಾರೆ. ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ, ಹೋರಾಟವನ್ನು ಮಾಡ್ತಿದ್ದಾರೆ. ಯಾವ ನ್ಯಾಯಾಧೀಶರುಗಳು, ನಿವೃತ್ತ ಅನೇಕ ಜನ ವಕೀಲರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ರಲ್ಲ ಈ ಪ್ರಕರಣವನ್ನ SIT ಕೊಡಬೇಕು ಅಂತ. ಅಫ್ಕೋರ್ಸ್ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದ ಭಾಗವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ನಿಂತು ಯಾರು ಹೋರಾಟ ಮಾಡ್ತಿದ್ದಾರೆ, ಆ ಹೋರಾಟಗಾರರು ಹೇಳ್ತಾ ಇದ್ರು ಈ ಪ್ರಕರಣದಲ್ಲಿ SIT ಆಗಬೇಕು ಅಂತ. ಯಾವ ಒಂದು ಗುಂಪು ನೇರವಾಗಿ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಸೌಜನ್ಯ ಪ್ರಕರಣವನ್ನು ಲಿಂಕ್ ಮಾಡ್ತಾ ಇದ್ದಾರೆ, ಅವರ ಹರ್ಷೇಂದ್ರ ಕುಮಾರ್ ಅವರ ಪುತ್ರ ಅವರು ಮಾಡಿದ್ದಾರೆ ಅಂತ ಏನು ಅವರು ಆರೋಪವನ್ನು ಮಾಡ್ತಿದ್ದಾರೆ, ಅವರು ಕೂಡ ಹೇಳ್ತಾ ಇದ್ರು SIT ಆಗಬೇಕು ಅಂತ. ಯಾವ ಒಂದು ಟೀಮು ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೂ ಸೌಜನ್ಯ ಈ ಕೊಲೆ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ವಾದ ಮಾಡ್ತಾ ಅವರ ಪರವಾಗಿ ಇದ್ರಲ್ಲ, ಅವರೂ ಕೂಡ ಈ ಅನಾಮಧೇಯ ವ್ಯಕ್ತಿ ಬಂದು 106 ಶವಗಳನ್ನ ನಾನು ಹೂತಿದ್ದೇನೆ ಅಂತ ಹೇಳಿದಾಗ ಅವರು ಕೂಡ ಹೇಳ್ತಾ ಬಂದಿದ್ರು ಇದರ SIT ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ಇದು ಹೊರಗೆ ಬರಬೇಕು ಅಂತ. ನಾ ಹೇಳ್ತಾ ಇರೋದು ಇವರದ್ದು ಒಂದೇ ಗುರಿ ಇದೆ. ಬಟ್ ಇಲ್ಲಿ ಪೊಲೀಸ್ ಅವರದ್ದು ಯಾವ ಗುರಿ ಇದೆ? ಪೊಲೀಸ್ ಅವರು ಯಾಕೆ ಇಷ್ಟು ದಿನ ಆದ್ರೂ ಈ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ವಕೀಲರ ಆರೋಪ ಇದೆ. ಹೌದು, SP ಇಂದ ಹಿಡಿದು ಅಲ್ಲಿನ SI ಏನು ಧರ್ಮಸ್ಥಳದ SI ವರೆಗೂ ಕೂಡ ಈ ಕೇಸನ್ನ ಯಾವ ರೀತಿಯಾಗಿ ತಗೊಂಡು ಹೋಗ್ಬೇಕೋ ಆ ರೀತಿಯಾಗಿ ಕಾನೂನಿನ ರೀತಿಯಾಗಿ ಈಗ ತಗೊಂಡು ಹೋಗ್ತಾನೆ ಇಲ್ಲ ಅನ್ನುವಂಥದ್ದು ಆರೋಪ. 4ನೇ ತಾರೀಕಿಗೆ ಬಂದು ಆ ವ್ಯಕ್ತಿ ದೂರು ಕೊಡ್ತಾನೆ, ಹಿಂಗಾಗಿದೆ ಹಿಂಗೆ ಅಂತ. ಹೌದಪ್ಪ, ನೀ ಎಲ್ಲಿ ಹುಟ್ಟಿದೆ ಅಂತ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು.
ಯಾವ ಅರಣ್ಯದಲ್ಲಿ ನೀವು ದಟ್ಟವಾದ ಅರಣ್ಯದಲ್ಲಿ ಹೂತಿದೆಯೋ, ಧರ್ಮಸ್ಥಳದ ಸುತ್ತಮುತ್ತಲೂ ಹೂತಿದೆಯೋ? ಈಗ ಒಂದ್ ಇನ್ಫಾರ್ಮೇಶನ್ ಪ್ರಕಾರ 2005 ತನಕ ಧರ್ಮಸ್ಥಳದಲ್ಲಿ ಅಧಿಕೃತವಾದಂತ ಸ್ಮಶಾನವೇ ಇರಲಿಲ್ಲ. 2005ರಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಸ್ಮಶಾನ ಸರ್ಕಾರದಿಂದ ಮಂಜೂರಾತಿ ಆಗಿದೆ. 2005ರಿಂದ ಧರ್ಮಸ್ಥಳದ ಗ್ರಾಮಸ್ಥರು ಯಾವುದೇ ಒಬ್ಬ ವ್ಯಕ್ತಿ ಮೃತಪಟ್ಟರು ಕೂಡ ಆ ಅಧಿಕೃತವಾದಂತಹ ಸ್ಮಶಾನದಲ್ಲೇ ಅವರು ದಫನ್ ಮಾಡುವಂತ ಪ್ರಕ್ರಿಯೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಇದೆಲ್ಲವೂ ಏನಾಗ್ತಾ ಇದೆ? ಚರ್ಚಾಸ್ಪದ ವಿಚಾರ ವಿಜಯ್ ಇದು. ಅಂದ್ರೆ ನಾನು ಹೇಳ್ತಾ ಇರುವಂತ ವಿಚಾರ, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಲಕ್ಷಾಂತರ ಜನ ನಂಬಿಕೆ ಇಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅದರ ಮೇಲೆ ಮೇಲಿಂದ ಮೇಲೆ ಟಾರ್ಗೆಟ್ ಮಾಡೋದಕ್ಕಿಂತ ಈ ಒಂದು ವಿವಾದಕ್ಕೆ ಅಂತ್ಯವನ್ನ ಹಾಡಬೇಕಾಗಿದೆ. ಬಟ್ ಇಲ್ಲಿ ರಾಜಕೀಯನೂ ಕೂಡ ನಡಿಬಾರ್ದು ಮತ್ತು ಯಾವುದೇ ರೀತಿಯಾದ ಜನರಿಗೆ ಅನುಮಾನ ಮೂಡುವಂತ ನಡೆಯೂ ಕೂಡ ಇರಬಾರ್ದು. ಇದನ್ನ ಬಹಳ ಸೂಕ್ಷ್ಮವಾಗಿ ತೆಗೆದುಕೊಂಡು ಸರ್ಕಾರಗಳು ನಿರ್ಧಾರ ಮಾಡಬೇಕು. ಯಾಕೆಂದ್ರೆ ನೋಡಿ ಪ್ರವೀಣ್, ಪೊಲೀಸರಿಗೆ 4ನೇ ತಾರೀಕು ದೂರು ದಾಖಲಾಗುತ್ತೆ, FIR ಆಗುತ್ತೆ. ಇವತ್ತು 20ನೇ ತಾರೀಕು, ಇಲ್ಲಿವರೆಗೂ ಕೂಡ ಆ ವ್ಯಕ್ತಿಯನ್ನ ನಾನು ಇಂಥ ಜಾಗದಾಗ ಕೂತಿದ್ದೀನಿ ಅಂತ ತೋರಿಸ್ತೀನಿ ಅಂದ್ರೂ ಕೂಡ ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ. ಸೊ ಅದರ ಜೊತೆಗೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾರೆ SITಯನ್ನ ಮಾಡೋ ಅವಶ್ಯಕತೆ ಇಲ್ಲ, ಕಾನೂನು ಪ್ರಕ್ರಿಯೆ ನಡೀತಾ ಇದೆ, ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮುಂದೆ ನೋಡೋಣ ಅಂತ. ಬಟ್ ವಿತಿನ್ ಎ ಅವರ್ಸ್ ಅಲ್ಲಿ ಮತ್ತೆ SIT ಫಾರ್ಮ್ ಆಗುತ್ತೆ. ಮುಖ್ಯಮಂತ್ರಿಗಳಿಗೂ ಕೂಡ ಇದು SIT ತನಿಖೆ ಮಾಡಿಸುವಷ್ಟು ಸೀರಿಯಸ್ ಕೇಸ್ ಅಂತ ನಿನ್ನೆಯ ಕೆಲವು ಗಂಟೆಗಳವರೆಗೂ ಅನಿಸದೇ ಇರೋದು ಕೆಲವೇ ಗಂಟೆಗಳಲ್ಲಿ ಅನಿಸುತ್ತೆ. ಅದಕ್ಕೂ ಮುಂಚೆ ಅನೇಕ ನಿವೃತ್ತ ನ್ಯಾಯಾಧೀಶರುಗಳು, ಅನೇಕ ಹಿರಿಯ ವಕೀಲರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೂಡ ಮನವಿ ಮಾಡ್ತಾರೆ. ಆಗ್ಲೂ ಮುಖ್ಯಮಂತ್ರಿಗಳಿಗೆ ಈ ಕೇಸಿನ ಸೀರಿಯಸ್ನೆಸ್ ಗೊತ್ತಾಗಲ್ಲ. ಬಟ್ ಕೆಲವೇ ಗಂಟೆಗಳಲ್ಲಿ ಯಾವ ರೀತಿ ಸೀರಿಯಸ್ನೆಸ್ ಗೊತ್ತಾಯ್ತು ಅಂದ್ರೆ ಅಲ್ಲಿ ವ್ಯಕ್ತಿ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳಿಗೆ ಅದರ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಅದರ ಸೀರಿಯಸ್ನೆಸ್ ಗೊತ್ತಾಗಲ್ಲ. ಅಲ್ಲಿವರೆಗೂ SIT ಬೇಡವೇ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ರು. ಅಂದ್ರೆ ಜನರಿಗೆ ಅನುಮಾನ ಮೂಡುತ್ತಲ್ಲ. ಈಗ ಕೊನೆದಾಗಿ ಇರೋದು ಏನಂದ್ರೆ ವಿಜಯ್, ನೀವು ಹೇಳದಂಗೆ ಜನರಿಗಿರೋ ಅನುಮಾನಗಳು ಸಾವಿರಾರು ಇದೆ. ಸಾಮಾಜಿಕ ಜಾಲತಾಣದ ಯುಗ ಇದು. ಏನು ಹರೆ ಬಿಟ್ಟರು ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ಜನರನ್ನು ತಲುಪುತ್ತೆ. ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಥವಾ ಗ್ರಾಮದ ವಿರುದ್ಧ ಇಂಥ ಆರೋಪಗಳು ಕೇಳಿ ಬಂದಾಗ ಇದನ್ನ ಬಗೆಹರಿಸಬೇಕಾಗಿದ್ದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ. ಮೋರೆವರ್ ತುಂಬಾ ಜನ ಅನ್ಕೊಳ್ತಾರೆ ಇದು ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದ ಒಂದು ಹೋರಾಟ ಅಂತ. ನೋ, ಅಫ್ಕೋರ್ಸ್ ಪ್ರತಿಷ್ಠಿತ ಕುಟುಂಬ ಅದರ ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇರ್ಬೋದು, ಅವರು ಅಲ್ಲಿನ ಧರ್ಮಾಧಿಕಾರಿಗಳಾಗಿರ್ಬೋದು. ಆದ್ರೆ ಒಂದು ವಿಷಯ, ಆ ದೇವಸ್ಥಾನ ಈ ಕರ್ನಾಟಕದ ಆಸ್ತಿ, ಮಂಜುನಾಥ ಸ್ವಾಮಿ ಈ ಕರ್ನಾಟಕದ ಜನರ ದೈವ ನಂಬಿಕೆ. ಸೊ ಹಾಗಾಗಿ ಈ ಪ್ರಕರಣವನ್ನ ಒಂದು ಕುಟುಂಬದ ದೃಷ್ಟಿಕೋನದಲ್ಲಿ ನೋಡೋದಕ್ಕಿಂತ ನಮ್ಮ ಕರ್ನಾಟಕದ ಬಹುತೇಕ ಜನರ ನಂಬಿಕೆಯ ಸ್ಥಳದ ದೃಷ್ಟಿಕೋನದಲ್ಲಿ ನೋಡಿ ಇದಕ್ಕೊಂದು ಸೂಕ್ಷ್ಮ ರೀತಿಯಾದಂಥ ಒಂದು ತನಿಖೆಯಾಗಿ ತಪ್ಪಿತಸ್ಥರು ಎಂಥವರೇ ಇರಲಿ ಆ ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ, ಖಂಡಿತವಾಗ್ಲೂ ಆಗುತ್ತೆ. ಅದು ಎಷ್ಟು ದಿನ, ಬಹಳ ದಿನ ಸತ್ಯಗಳನ್ನು ಮುಚ್ಚಿಡೋಕ್ಕಾಗಲ್ಲ, ಒಂದಲ್ಲ ಒಂದು ರೀತಿ ಹೊರಗೆ ಬರ್ತವೆ. ಕಾದ್ ನೋಡೋಣ. ಸದ್ಯ SIT ಆಗಿದೆ. SIT ಮೇಲೆ ಜನ ನಂಬಿಕೆ ಹೋಗದೆ ಇರೋ ತರ ಒಂದು ತನಿಖಾ ಹಂತ ನಾಳೆಯಿಂದ ಆದ್ರೂ ಶುರುವಾಗುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಒಂದು ಬೆಳವಣಿಗೆ ಸದ್ಯಕ್ಕಂತೂ ಕಂಡು ಬಂದಿದೆ ಪ್ರವೀಣ್.